ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೇಟ್ ಬಂದು 29. ಇವತ್ತು ಬುಧವಾರ ಅಮಾವಾಸ್ಯೆ ಇರೋದ್ರಿಂದ ಹೋಗಿ ಚನ್ನಪಟ್ಟಣ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯೆಯಿಂದ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಸೊ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟವ್ ಹಚ್ಚಿ ಬಾಂಡೆ ಇಟ್ಬಿಟ್ಟು ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫುಲ್ಲು ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಟೊಮೊಟೊ ಹಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೊಮೊಟೊ ಹಣ್ಣು ಜೊತೆ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಹಣ್ಣು ಬೇಗ ಬೇಯುತ್ತೆ. ಆಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಂಡ್ಬಿಟ್ಟು ಚೆಂದಾಗಿ ಮಿಕ್ಸ್ ಮಾಡಿ ಮುಂಚೆನೇ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕಿ ಇವೆಲ್ಲ ಮ್ಯಾಶ್ ಮಾಡಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕೈ ಆಡಿಸಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಅದು ಆಲೂಗಡ್ಡೆ ರೆಸಿಪಿ ಮುಗೀತು. ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಪೂಜೆಗೆ ರೆಡಿ ಮಾಡೋಕ್ಬಿಟ್ಟು ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಡ್ರೆಸ್ಸೆಲ್ಲ ಹಾಕ್ಕೊಂಡು ಡ್ರೆಸ್ಸೆಲ್ಲ ತೊಗೊಂಡು ಇಯರಿಂಗ್ಸ್ ಮ್ಯಾಚಿಂಗು ಬ್ಯಾಂಗಲೆಲ್ಲ ಏನು ಬೇಕೆಲ್ಲ ತೊಗೊಂಡು ಜೋಡಿಸ್ಕೊಂಡು ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕು. ಡ್ರೆಸ್ ವೇರ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಿ ಜಯ ಧನಲಕ್ಷ್ಮಿ ನಮೋ ವರಲಕ್ಷ್ಮಿ ನಮೋ ಜಯ ಲಕ್ಷ್ಮಿ ದಯಾ ಕಲಿತೆ ಜಯ ಶುಭಲಕ್ಷ್ಮಿ ದಯಾ ಗುಣ ವೈಭವ ಲಕ್ಷ್ಮಿ ಜಲೆ ಜಯ ಧನಲಕ್ಷ್ಮಿ ನಮೋ ವರಲಕ್ಷ್ಮಿ ನಮೋ ಜಯ ಲಕ್ಷ್ಮಿ ದಯಾ ಕಲಿತೆ ಜಯ ಶುಭಲಕ್ಷ್ಮಿ ದಯಾ ಗುಣ ವೈಭವ ಲಕ್ಷ್ಮಿ ಜಲೆ ಜಯ ಧನಲಕ್ಷ್ಮಿ ನಮೋ ವರಲಕ್ಷ್ಮಿ ನಮೋ ಜಯ ಲಕ್ಷ್ಮಿ ದಯಾ ಕಲಿತೆ ಜಯ ಶುಭಲಕ್ಷ್ಮಿ ದಯಾ ಗುಣ ವೈಭವ ಲಕ್ಷ್ಮಿ ಜಲೆ ಜಯ ಧನಲಕ್ಷ್ಮಿ ನಮೋ ವರಲಕ್ಷ್ಮಿ ನಮೋ ಜಯ ಲಕ್ಷ್ಮಿ ದಯಾ ಕಲಿತೆ ಜಯ ಶುಭಲಕ್ಷ್ಮಿ ದಯಾ ಗುಣ ವೈಭವ ಲಕ್ಷ್ಮಿ ಜಲೆ ವಿಶ್ವದಾಯಿನಿ ವಿಷ್ಣುನಾಯಕಿ ಶ್ರೀವರಲಕ್ಷ್ಮಿ ನಮೋಸ್ತುತೆ ಪಾಪಹಾರಿಣಿ ಪದ್ಮಲೋಚನಿ ಶ್ರೀವರಲಕ್ಷ್ಮಿ ನಮೋಸ್ತುತೆ 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 ವಿಶ್ವದಾಯಿನಿ ವಿಷ್ಣುನಾಯಕಿ ಶ್ರೀವರಲಕ್ಷ್ಮಿ ನಮೋಸ್ತುತೆ ಪಾಪಹಾರಿಣಿ ಪದ್ಮಲೋಚನಿ ಶ್ರೀವರಲಕ್ಷ್ಮಿ ನಮೋಸ್ತುತೆ 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 ಜಯ ಧನಲಕ್ಷ್ಮಿ ನಮೋ. ಸೊ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು. ಪ್ರತಿ ಅಮಾವಾಸ್ಯೆಯಲ್ಲೂ ಏಲಕ್ಕಿನ 21 ಏಲಕ್ಕಿನ ಕರ್ಪೂರ ಜೊತೆ ಬೆಳಗ್ಬಿಟ್ಟು ಮನೇಲಿ ಪೂಜೆ ಮಾಡಬೇಕಾದ್ರೆ ಮನೆಯ ಮೂಲೆಗೂ ಇಡೋದು ಒಳ್ಳೆಯದಂತೆ. ಮನೆಯಲ್ಲೇ ದೋಸೆ ಮಾಡಿಕೊಂಡು ಟಿಫನ್ ಆಚೆ ಏನು ತಿನ್ನೋದು ಬೇಡ ಅಂದ್ಕೊಂಡು ದೋಸೆ ಬಿಟ್ಕೊಂಡು ಸರ್ವ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲೇ ಕುತ್ಕೊಂಡಿರೋದಕ್ಕೆ ಟಿಫನ್ ಮಾಡಿಕೊಂಡು ಹಾಗೆ ಆಚೆ ಹೋಗ್ತಾ ಮನೆ ಮುಂದೆ ಆಪೋಸಿಟಲ್ಲೇ ಮುನೇಶ್ವರನ ದೇವಸ್ಥಾನ ಇದೆ. ಅಲ್ಲಿ ಹೋಗ್ಬಿಟ್ಟು ಮುನೇಶ್ವರನ ದೇವಸ್ಥಾನ 2 ಮಿನಿಟ್ಸ್ ಇದ್ದು ಕೈ ಮುಗಿದ್ಬಿಟ್ಟು ಮತ್ತೆ ನೆಟ್ಕೊಂಡು ಅಲ್ಲಿಂದ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ಬಿಟ್ಟು ಬಸ್ ಬಂದಮೇಲೆ ವೆಯ್ಟ್ ಮಾಡಿ ಅಲ್ಲಿಂದ ಟ್ರೈನ್ಗೆ ಹೋಗಿ ಟ್ರೈನಿಂದ ಇಳಿದ್ಬಿಟ್ಟು ಮತ್ತೆ ಆಚೆ ಹೋಗಿ ಆಟೋ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಆಚೆ ತೆಗ್ದಿರೋ ಕ್ಲಿಪ್ಸ್ ಇದು ಕ್ಯೂ ಇದೆ. ಅಲ್ಲಿ ದೇವಸ್ಥಾನದೊಳಗೆ ಹೋಗಿ ಇಷ್ಟು ಕ್ಯೂ ಎಲ್ಲ ಮಾಡ್ಕೊಂಡು ಹೋಗಬೇಕು. ಸೊ ಕ್ಯೂಯಿಂದ ಆಚೆ ಬಂದು ಆಚೆಗಡೆ ಇಲ್ಲಿ ಕಾಯನ್ನು ದರ್ಶನ ಮಾಡ್ಕೊಂಡು ಆಚೆ ಬಂದು ಇಲ್ಲಿ ಕಲ್ಲಿಗೆ ಕಾಯಿ ನೆಂಟ್ರಿಸ್ತಿದ್ರಲ್ಲ ಅದನ್ನ ಮನಸ್ಸಿಗೆ ಅಂದ್ಕೊಂಡು ಎಂಟ್ರಿಸಿದ್ರೆ ಎಂಟ್ಕೊಳತ್ತಂತೆ ಆಗುತ್ತೆ ನನಗಿದೆ ಎಂಟ್ಕೊಳತ್ತಂತೆ ಅದ ಇಲ್ವಂತೆ. ಅಲ್ಲಿಂದ ಟೋಕನ್ ತೊಗೊಂಡು ಕಾಯಿ ತೊಗೊಂಡ್ಬಿಟ್ಟು ಆ ಟೋಕನಿಗೆ ಮುಂಚೆ ಚೀಟಿ ಕೊಡೋದು. ಈಗ ಟೋಕನ್ ಇದು ರೌಂಡ್ ಶೇಪಿಗೆ ರೆಡ್ಡಿಗಿದೆಯಲ್ಲ ಆ ಥರದ್ದು ಕೊಡ್ತಿದ್ದಾರೆ. ಸೊ ಅಲ್ಲಿಂದ ಆಚೆ ಬಂದು ಇದೆಲ್ಲ ಇದು ಏನಿದೆ ರೂಮಲ್ಲಿ ಇರೋವಂಥದ್ದು ಬಸವ ಅಲ್ಲೇ ಇರೋದು. ಅಲ್ಲಿಂದ ಅಲ್ಲಿ ಉಪ್ಪೆಲ್ಲ ಹಾಕಿದ್ದಾರೆ. ಅಲ್ಲೆಲ್ಲ ಉಪ್ಪೆಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಪಾಪ ಪರಿಹಾರ ಆಗುತ್ತೆ ಉಪ್ಪು ಹಾಕಿ ಪೂಜೆ ಮಾಡಿದ್ರೆ ಅಂತ. ಸೊ ಅಲ್ಲಿಂದ ಬೆಟ್ಟದ ಮೇಲೆ ಹೋಗಿ ಬೆಟ್ಟದಿಂದ ಬಂದುಬಿಟ್ಟು ಅಲ್ಲಿ ಸುತ್ತಬಿಟ್ಟು ಒಂದು ಪ್ರದರ್ಶನ ಹಾಕ್ಬಿಟ್ಟು ಬಸವನ ಸುದ್ದ ಕಾಯಿ ಇಲ್ಲಿ ಬಸವ ಇರೋ ಹತ್ರ ಬಂದೆ. ಬಸವ ಎಲ್ಲರಿಗೂ ಪಾದ ಕೊಡ್ತಾಯಿತ್ತು. ಹಾಗೆ ಪ್ರಸಾದ ಮಾಡೋದಕ್ಕೆ ತಗೊಳೋದಕ್ಕೆ ಅಂತ ಬಂದು ಪ್ರಸಾದ ತಿಂದ್ಕೊಂಡು ಆಚೆ ಬಂದು ಆಟೋ ಮಾಡಿಕೊಂಡು ಹೊರಟ್ವಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಹೊರಟು ರೈಲ್ವೆ ಸ್ಟೇಷನ್ ಹತ್ರ ಬಂದು ಟೈಮ್ ಆಗೋಗ್ಬಿಟ್ಟಿತ್ತು. ಬಂದು ಟ್ರೈನ್ ಹತ್ಕೊಂಡು ಬಂದು ಅಲ್ಲಿಂದ ಕೆಂಗೇರಿಗೆ ಬಂದು ಟ್ರೈನ್ ಇಳ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ವೆಯ್ಟ್ ಮಾಡಿಕೊಂಡು ಬಸ್ ಬರ್ತಿದ್ದಂಗೆ ಹೊರಟು ಸೊ ಅಲ್ಲಿಂದ ಮನೆಗೆ ಬಂದಾಯಿತು. ಟೈಮ್ ಇವಾಗ 7:15 ಆಗಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.